14 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ 6:52ಕ್ಕೆ ಸ್ಫೋಟ ಸಂಭವಿಸಿತು. ಹಾಗಾದ್ರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತಾ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ. ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂತ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ? ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಿದಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಉಮರ್ ಇಬ್ರು ಕೂಡ ಸ್ಥಳವನ್ನ ಪರಿಶೀಲಿಸಿದ್ರು. ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್ ಭೇಟಿ ಕೊಟ್ಟಿದ್ದ. ಕೆಂಪುಕೋಟೆಯ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು. ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ತೆಗೆದಾಗ, ಡೇಟಾ ರಿಕವರಿ ಮಾಡಿದಾಗ, ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿಯ ಅಂಶಗಳು ಬಯಲಾಗಿದೆ. ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದಿದ್ರು. ದೆಹಲಿಗೆ ಬಂದು ಕೆಂಪುಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು. 14 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ 6:52ಕ್ಕೆ ಸ್ಫೋಟ ಸಂಭವಿಸಿತು. ಹಾಗಾದ್ರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತಾ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ. ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂತ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ? ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಿದಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಉಮರ್ ಇಬ್ರು ಕೂಡ ಸ್ಥಳವನ್ನ ಪರಿಶೀಲಿಸಿದ್ರು. ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್ ಭೇಟಿ ಕೊಟ್ಟಿದ್ದ. ಕೆಂಪುಕೋಟೆಯ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು. ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ತೆಗೆದಾಗ, ಡೇಟಾ ರಿಕವರಿ ಮಾಡಿದಾಗ, ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿಯ ಅಂಶಗಳು ಬಯಲಾಗಿದೆ. ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದಿದ್ರು. ದೆಹಲಿಗೆ ಬಂದು ಕೆಂಪುಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು. 14 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ 6:52ಕ್ಕೆ ಸ್ಫೋಟ ಸಂಭವಿಸಿತು. ಹಾಗಾದ್ರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತಾ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ. ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂತ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ? ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಿದಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಉಮರ್ ಇಬ್ರು ಕೂಡ ಸ್ಥಳವನ್ನ ಪರಿಶೀಲಿಸಿದ್ರು. ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್ ಭೇಟಿ ಕೊಟ್ಟಿದ್ದ. ಕೆಂಪುಕೋಟೆಯ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು. ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ತೆಗೆದಾಗ, ಡೇಟಾ ರಿಕವರಿ ಮಾಡಿದಾಗ, ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿಯ ಅಂಶಗಳು ಬಯಲಾಗಿದೆ. ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದಿದ್ರು. ದೆಹಲಿಗೆ ಬಂದು ಕೆಂಪುಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು. 14 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ 6:52ಕ್ಕೆ ಸ್ಫೋಟ ಸಂಭವಿಸಿತು. ಹಾಗಾದ್ರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತಾ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ. ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು
ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂಥ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ? ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಿದಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಉಮರ್ ಇಬ್ರು ಕೂಡ ಸ್ಥಳವನ್ನ ಪರಿಶೀಲಿಸಿದ್ರು. ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್ ಭೇಟಿ ಕೊಟ್ಟಿದ್ದ. ಕೆಂಪುಕೋಟೆಯ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು. ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ತೆಗೆದಾಗ, ಡೇಟಾ ರಿಕವರಿ ಮಾಡಿದಾಗ, ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿಯ ಅಂಶಗಳು ಬಯಲಾಗಿದೆ. ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದಿದ್ರು. ದೆಹಲಿಗೆ ಬಂದು ಕೆಂಪುಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು. 14 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ 6:52ಕ್ಕೆ ಸ್ಫೋಟ ಸಂಭವಿಸಿತು. ಹಾಗಾದ್ರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತಾ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ. ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂಥ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ? ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಿದಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಉಮರ್ ಇಬ್ರು ಕೂಡ ಸ್ಥಳವನ್ನ ಪರಿಶೀಲಿಸಿದ್ರು. ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್ ಭೇಟಿ ಕೊಟ್ಟಿದ್ದ. ಕೆಂಪುಕೋಟೆಯ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು. ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ತೆಗೆದಾಗ, ಡೇಟಾ ರಿಕವರಿ ಮಾಡಿದಾಗ, ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿಯ ಅಂಶಗಳು ಬಯಲಾಗಿದೆ. ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದಿದ್ರು. ದೆಹಲಿಗೆ ಬಂದು ಕೆಂಪುಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು. 14 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ 6:52ಕ್ಕೆ ಸ್ಫೋಟ ಸಂಭವಿಸಿತು. ಹಾಗಾದ್ರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತಾ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ. ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂಥ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ? ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಿದಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಉಮರ್ ಇಬ್ರು ಕೂಡ ಸ್ಥಳವನ್ನ ಪರಿಶೀಲಿಸಿದ್ರು. ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್ ಭೇಟಿ ಕೊಟ್ಟಿದ್ದ. ಕೆಂಪುಕೋಟೆಯ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು. ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ತೆಗೆದಾಗ, ಡೇಟಾ ರಿಕವರಿ ಮಾಡಿದಾಗ, ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿಯ ಅಂಶಗಳು ಬಯಲಾಗಿದೆ. ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದಿದ್ರು. ದೆಹಲಿಗೆ ಬಂದು ಕೆಂಪುಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು.